ಕಥೆ ಚಾನೆಲ್ಗೆ ಸ್ವಾಗತ. ದೇವ್ ವೃತ್ತಿಯಲ್ಲಿ ಇಂಜಿನಿಯರ್. ಬುದ್ಧಿವಂತನಾಗಿದ್ದ ದೇವ್ಗೆ ಆಸ್ಟ್ರೇಲಿಯಾದಲ್ಲಿ ಲಕ್ಷ ಸಂಬಳಕ್ಕೆ ಒಳ್ಳೆಯ ಕೆಲಸವಿತ್ತು. ಈ ಕೆಲಸ ಸಿಕ್ಕಿದ ಮೇಲೆ ಸುಂದರವಾದ ವಿದ್ಯಾವಂತೆಯೂ ಆಗಿದ್ದ ನಿಧಿ ಜೊತೆ ದೇವ್ ಮದುವೆಯೂ ಆಯಿತು. ಇಬ್ಬರು ಆಸ್ಟ್ರೇಲಿಯಾದಲ್ಲಿ ಸಂಸಾರ ಶುರು ಮಾಡಿದ್ರು. 5 ವರ್ಷದಲ್ಲೇ 2 ಮಕ್ಕಳು ಆದರು. ಹೀಗೆ ರಿಟೈರ್ಮೆಂಟ್ ಆಗುವಷ್ಟು ವರ್ಷ ದೇವ್ ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡಿ ಕೊನೆಗೆ ಭಾರತಕ್ಕೆ ಬಂದು ಸೆಟಲ್ ಆಗುವ ನಿರ್ಧಾರ ಮಾಡಿದ. ರಿಟೈರ್ಮೆಂಟ್ ಆಯಿತು. ದೇವ್ ಕೂಡ ತನ್ನ ಕುಟುಂಬದೊಂದಿಗೆ ಭಾರತಕ್ಕೆ ಬಂದಿಳಿದ. ಬೆಂಗಳೂರಿಗೆ ಬಂದು ಒಂದು ಚೆಂದದ ಮನೆ ಖರೀದಿಸಿದ. ಆ ಮನೆಯಲ್ಲೇ ಅವನ ಕುಟುಂಬ ವಾಸವಿತ್ತು. ಮೊದಲ ಮಗನಿಗೆ ಮದುವೆಯಾಗಿ 1 ಮಗುವೂ ಆಗಿತ್ತು. ಪತಿ ಪತ್ನಿ ಇಬ್ಬರು ಬೆಂಗಳೂರಲ್ಲೇ ಕೆಲಸಕ್ಕೆ ಸೇರಿದ್ದರು. ಮಗಳು ಮದುವೆ ಮಾಡಿಕೊಂಡು ಗಂಡನ ಮನೆ ಸೇರಿದ್ದಳು. ಮಗ ಸೊಸೆ, ಮಗಳು, ಅಳಿಯ ಎಲ್ಲರೂ ಬೆಂಗಳೂರಿನಲ್ಲೇ ಇದ್ದ ಕಾರಣ ದೇವ್ ಮತ್ತು ನಿಧಿ ತಮ್ಮ 2 ಮಕ್ಕಳು ಮೊಮ್ಮಕ್ಕಳ ಜೊತೆ ಆಗಾಗ ಸಮಯ ಕಳೆಯುತ್ತಿದ್ದರು. ಒಮ್ಮೆ ಎಲ್ಲರೂ ಸೇರಿ ವೀಕೆಂಡ್ನಲ್ಲಿ ಸಂಬಂಧಿಕರ ಫಾರ್ಮ್ ಹೌಸ್ಗೆ ಹೋಗಬೇಕು ಎಂದು ನಿರ್ಧರಿಸಿದ್ದರು. ಅಲ್ಲಿ ಉಳಿದ ಸಂಬಂಧಿಕರು ಬರಲಿದ್ದರು ಮತ್ತು ಅವರೆಲ್ಲ ಸೇರಿ 4-5 ದಿನ ಫಾರ್ಮ್ ಹೌಸ್ನಲ್ಲಿ ಇದ್ದು ಎಂಜಾಯ್ ಮಾಡಬೇಕು ಅಂತ ನಿರ್ಧಾರವೂ ಮಾಡಿದರು. ಎಲ್ಲರೂ ಸೇರಿ ಮಂಗಳೂರು ಬಳಿ ಇದ್ದ ಒಂದು ಫಾರ್ಮ್ ಹೌಸ್ಗೆ ಹೋದರು. ಎಲ್ಲ ಸಂಬಂಧಿಕರು ಒಟ್ಟಾಗಿ ಆ ದಿನವನ್ನು ಖುಷಿಯಾಗಿ ಕಳೆದರು. ಮಂಗಳೂರಿನಲ್ಲಿ ಸೆಕೆ ಹೆಚ್ಚಾಗಿರುವ ಕಾರಣಕ್ಕೆ ದೇವ್ ಅಂದು ಫಾರ್ಮ್ ಹೌಸ್ನ ಟೆರೆಸ್ ಮೇಲೆ ಹೋಗಿ ನಿದ್ದೆ ಮಾಡಬೇಕು ಅಂತ ಅಂದುಕೊಂಡು ಟೆರೆಸ್ಗೆ ಹೋದ. ಅಲ್ಲೇ ಇದ್ದ ಕೆಲಸದಾಳು ಸೊಂಟ ಹಿಡಿದು ನಡೆಯಲು ಕಷ್ಟಪಡುವ ರೀತಿ ಬಂದು, ನೀವು ಈ ಫಾರ್ಮ್ ಹೌಸ್ನ ಯಾವ ಕೋಣೆಯಲ್ಲಾದರೂ ಹೋಗಿ ಮಲಗಿ, ಆದರೆ ಫಾರ್ಮ್ ಹೌಸ್ ಹೊರಗೆ ಬರಬೇಡಿ, ಈ ಟೆರೆಸ್ ಮೇಲಂತೂ ಮಲಗಲೇಬೇಡಿ ಅಂತ ಹೇಳಿದ. ಯಾಕೆ ನಾನೆಲ್ಲಿ ಮಲಗಬಾರದು ಅಂತ ದೇವ್ ಪ್ರಶ್ನೆ ಮಾಡಿದ. ಅದಕ್ಕೆ ಉತ್ತರಿಸಿದ ಆಳು, ಇಲ್ಲಿ ಮಲಗಿದವರಿಗೆ ಕೆಟ್ಟ ಅನುಭವವಾಗಿದೆ ಮತ್ತು ಆ ಅನುಭವವನ್ನು ಅವರು ನನ್ನ ಬಳಿ ಹೇಳಿಕೊಂಡಿದ್ದಾರೆ. ಬೇರೆಯವರು ಯಾಕೆ, ಸ್ವತಃ ನಾನೇ ಇಲ್ಲಿ ಮಲಗಿ ಕೆಟ್ಟ ಅನುಭವ ಪಡೆದಿದ್ದೇನೆ. ನನ್ನನ್ನು ಇಲ್ಲಿಂದ ಯಾರೋ ಎತ್ತಿ ಬಿಸಾಕಿದ ಹಾಗೆ ಆಗಿತ್ತು. ಅಂದಿನಿಂದ ನಾನು ಈ ರೀತಿ ಸೊಂಟ ಹಿಡಿದು ಡೊಂಕಾಗಿ ನಡೆಯುವಂತಾಗಿದೆ. ಇಲ್ಲದಿದ್ದರೆ ನಾನು ಎಲ್ಲರ ಹಾಗೆ ಚೆನ್ನಾಗಿ ನಡೆದಾಡಿಕೊಂಡಿದ್ದೆ. ನನ್ನ ಹಾಗೆ ಬೇರೆ ಯಾರಿಗೂ ಆಗಬಾರದು ಅಂತ ನಾನು ಎಲ್ಲರಿಗೂ ಎಚ್ಚರಿಕೆ ಕೊಡುತ್ತೇನೆ ಎನ್ನುತ್ತಾನೆ. ದೇವ್ಗೆ ಅವನ ಮಾತಿನಿಂದ ಯಾವ ವ್ಯತ್ಯಾಸವೂ ಆಗಲಿಲ್ಲ. ಎಲ್ಲಿ ದುಡ್ಡು ಹೊಡೆಯಲು ಅವಕಾಶ ಸಿಗುತ್ತೋ ಅಂತ ನೋಡ್ತಿರ್ತಾರೆ. ಕುಡಿಯಲು ಹಣ ಬೇಕಾದಾಗ ಈ ರೀತಿ ಹೆದರಿಸೋದೇ ಇಂಥವರ ಕೆಲಸ ಎಂದು ಋಣಾತ್ಮಕವಾಗಿ ಯೋಚಿಸಿ, ನಾನು ಮಲಗಿದರೆ ಇಲ್ಲೇ ಮಲಗೋದು, ಅದೇನಾಗುತ್ತೋ ನೋಡೇ ಬಿಡೋಣ ಅಂತ ಅಂದು ರಾತ್ರಿ ದೇವ್ ಟೆರೆಸ್ ಮೇಲೆ ಮಲಗಿದ್ದ. ಅಂದು ರಾತ್ರಿ ಯಾವುದರ ಪರಿವೇ ಇಲ್ಲದಂತೆ ದೇವ್ ಟೆರೆಸ್ ಮೇಲೆ ಗಡದ್ದಾಗಿ ನಿದ್ದೆ ಮಾಡಿದ. ಕಣ್ಣು ಬಿಡುವಾಗ ಬೆಳಗಾಗಿತ್ತು. ಗಾರ್ಡನ್ನಲ್ಲಿ ಮಕ್ಕಳು ಆಟವಾಡುವ ಸದ್ದು ಕೇಳಿತ್ತು. ನಿನ್ನೆ ರಾತ್ರಿ ಆಳು ಬಂದು ಇಲ್ಲಿ ಮಲಗಬೇಡಿ ಅಂತ ಹೇಳಿದ್ದು ನೆನಪಾಗಿ ನಗುವೂ ಬಂದಿತ್ತು. ಎಂಥ ಮೂಢರಿರುತ್ತಾರೆ. ಇಲ್ಲಿಗೆ ಬಂದವರಿಗೆಲ್ಲ ಕಟ್ಟುಕಥೆಗಳನ್ನು ಹೇಳಿ ಹೆದರಿಸುತ್ತಾನೆ. ಅವನು ಹೆದರಿದಂತೆ ಹೆದರೋಕ್ಕೆ ನಾನೇನು ಬೇರೆಯವರ ಹಾಗೆ ಪೊಕ್ಕಲನ ಅಂತ ಮನಸ್ಸಿನಲ್ಲಿ ಎಣಿಸುತ್ತಾನೆ ದೇವ್. ಆದರೆ ಸಡನ್ನಾಗಿ ದಿಂಬಿನ ಕೆಳಗೆ ನೋಡಿದಾಗ ಒಂದು ಚೀಟಿ ಕಾಣಿಸುತ್ತದೆ. ಆ ಚೀಟಿ ತೆಗೆದು ನೋಡಿದಾಗ, ಇದು ನನ್ನ ಜಾಗ, ಈ ಜಾಗ ಬಿಟ್ಟು ಹೋಗು, ಇದೇ ಕೊನೆ, ಇನ್ನು ನೀನಿಲ್ಲಿ ಮಲಗಿದ್ರೆ ನಿನ್ನನ್ನು ಎಳೆದು ಬಿಸಾಡಿ ನಿನ್ನ ಸೊಂಟ ಮುರಿಯಬೇಕಾಗುತ್ತದೆ, ಇದು ನನ್ನ ಕೊನೆಯ ಎಚ್ಚರಿಕೆ ಎಂದು ಬರೆದಿರುತ್ತದೆ. ಆ ಚೀಟಿಯಲ್ಲಿ ಬರೆದಿದ್ದನ್ನು ನೋಡಿ ಹೆದರುವ ಬದಲು ದೇವ್ ನಗಲು ಪ್ರಾರಂಭಿಸಿದ್ದ. ಆ ಆಳಿಗೆ ಬರೆಯಲು ಬರುತ್ತದೆ. ಈ ರೀತಿ ಬರೆದಿಟ್ಟು ಹೊಸ ರೀತಿಯಾಗಿ ಬೆದರಿಸಲು ಪ್ರಯತ್ನಿಸುತ್ತಿದ್ದಾನೆ. ಪಾಪದ ಪ್ರಾಣಿ. ಇವತ್ತು ಅವನಿಗೆ 20 ರೂಪಾಯಿ ಕೊಟ್ಟು ಕಳುಹಿಸಬೇಕು, ಇಲ್ಲದಿದ್ದರೆ ಕುಡಿಯಲು ದುಡ್ಡಿಲ್ಲದೆ ಇನ್ನೇನೇನು ಕತೆ ಕಟ್ಟುತ್ತಾನೋ ಎಂದು ಮನಸ್ಸಿನಲ್ಲಿ ಎಣಿಸಿ ದೇವ್ ಮುಂದಿನ ಕೆಲಸಕ್ಕೆ ಹೋಗುತ್ತಾನೆ. ಎಲ್ಲರೂ ಸ್ನಾನ ಮುಗಿಸಿ ಮಂಗಳೂರಿನಲ್ಲಿರುವ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡುತ್ತಾರೆ. ಸಂಜೆ ಸುಸ್ತಾಗಿ ಬಂದ ಬಳಿಕ ಫ್ರೆಶ್ ಅಪ್ ಆಗಿ ಸ್ನ್ಯಾಕ್ಸ್ ತಿಂದು ಮ್ಯೂಸಿಕ್ ಹಾಕಿ ಒಂದಿಷ್ಟು ಡ್ಯಾನ್ಸ್ ಮಾಡ್ತಾರೆ. ಎಲ್ಲರೂ ಟ್ರಿಪ್ ಡಾನ್ಸ್ ಅಂತ ಸಮಯ ಕಳೆದು ಸುಸ್ತಾಗಿ ರಾತ್ರಿ ಊಟ ಮಾಡಿ ತಮ್ಮ ತಮ್ಮ ಜಾಗಕ್ಕೆ ಹೋಗಿ ಮಲಗುತ್ತಾರೆ. ದೇವ್ ಮತ್ತೆ ಮರುದಿನ ಟೆರೆಸ್ಗೆ ಬಂದು ಮಲಗುತ್ತಾನೆ. ಆಗಲೂ ಕೂಡ ಆಳು ಬಂದು, ನಿನ್ನೆನೇ ಹೇಳಿದ್ನಲ್ವಾ ಸರ್ ಇಲ್ಲಿ ಮಲಗಬೇಡಿ ಅಂತ, ಮತ್ತೆ ಇಲ್ಲೇ ಬಂದು ಮಲಗುತ್ತಿದ್ದೀರಲ್ಲ, ಒಳಗೆ ಹೋಗಿ ಮಲಗಿ ಹೋಗಿ ಅಂತ ಹೇಳುತ್ತಾನೆ. ಓ, ನೀನು ಮತ್ತೆ ಬಂದ್ಯಾ? ನಿನ್ನ ಹತ್ರ ಕುಡಿಯೋಕೆ ದುಡ್ಡಿಲ್ಲ ಅಂದರೆ ಹೇಳು, ಇಲ್ಲಿಂದ ಹೋಗೋ ತನಕನೂ ನಿನಗೆ ದುಡ್ಡು ಕೊಡ್ತೀನಿ, ಆದರೆ ರಾತ್ರಿ ಹೊತ್ತು ಬಂದು ಈ ರೀತಿ ಕಥೆ ಕಟ್ಟಿ ನನ್ನನ್ನು ಹೆದರಿಸೋ ಪ್ರಯತ್ನ ಮಾತ್ರ ಮಾಡಬೇಡ, ಯಾಕಂದರೆ ಇಂಥ ಕಥೆಗಳಿಗೆಲ್ಲ ಹೆದರುವ ಮಗನೇ ಅಲ್ಲ ನಾನು ಅಂತ ಹೇಳ್ತಾನೆ ದೇವ್. ಓಹ್, ಇದ್ದದ್ದನ್ನು ಇದ್ದಾಗೆ ಹೇಳಿದರೆ ಎದ್ದು ಬಂದು ಎದೆಗೆ ಒದ್ರಂತೆ ಅಂದಂಗಾಯ್ತು ಸ್ವಾಮಿ ನಿಮ್ಮ ಮಾತು. ದುಡ್ಡಿನ ಮದ ನಿಮ್ಮ ನೆತ್ತಿಗೆ ಏರಿರೋ ಹಾಗಿದೆ. ಏನೋ ನನಗೆ ಬಂದ ಪರಿಸ್ಥಿತಿ ನಿಮಗೆ ಬರದೇ ಇರಲಿ ಅಂತ ಎಚ್ಚರಿಕೆ ಕೊಟ್ಟೆ ಅಷ್ಟೆ. ಉಳಿದಿದ್ದು ನಿಮ್ಮಿಷ್ಟ.
ಹಾಂ, ಇನ್ನೊಂದು ವಿಷಯ, ನಾನು ಇಡೀ ಜನ್ಮದಲ್ಲೇ ಯಾವತ್ತೂ ಕುಡಿದವನಲ್ಲ ಅಂತ ಹೇಳಿ ಆಳು ಅಲ್ಲಿಂದ ಹೊರಡುತ್ತಾನೆ. ದೇವ್ ಅವನ ಮಾತನ್ನು ಕಡೆಗಣಿಸಿ ಟೆರೆಸ್ ಮೇಲೆ ಚಂದ್ರ ನಕ್ಷತ್ರಗಳನ್ನು ನೋಡುತ್ತಾ ನಿದ್ದೆಗೆ ಜಾರುತ್ತಾನೆ. ಮಧ್ಯರಾತ್ರಿಯ ಹೊತ್ತಿಗೆ ಯಾರೋ ಬಂದು ದೇವ್ ಮಲಗಿದ್ದ ಜಾಗವನ್ನೇ ಅಲುಗಾಡಿಸಿದಂತೆ ಆಗುತ್ತೆ. ಭೂಕಂಪನದ ಅನುಭವವಾಗಿ ದೇವ್ಗೆ ಎಚ್ಚರ ಆಗುತ್ತೆ. ಅಕ್ಕಪಕ್ಕ ನೋಡಿದರೆ ಯಾರೂ ಇರಲಿಲ್ಲ. ಆ ಆಳಿನ ಮಾತಿನಿಂದ ನನಗೆ ಭ್ರಮೆ ಉಂಟಾಗಿರಬೇಕು ಅಂತ ಮತ್ತೆ ಎಲ್ಲವನ್ನು ಮರೆತು ದೇವ್ ನಿದ್ದೆ ಮಾಡುತ್ತಾನೆ. ಆದರೆ ನಿದ್ದೆ ಬರಬೇಕು ಅನ್ನೋ ಅಷ್ಟರಲ್ಲಿ ನಿನ್ನೆ ತನಗೆ ದಿಂಬಿನ ಕೆಳಗೆ ಚೀಟಿಯೊಂದು ಸಿಕ್ಕಿತ್ತು. ಇವತ್ತು ಯಾವುದಾದ್ರೂ ಚೀಟಿ ಇದೆಯಾ ಅಂತ ದಿಂಬಿನ ಕೆಳಗೆ ನೋಡಿದರೆ ಇವತ್ತೂ ಒಂದು ಚೀಟಿ ಇತ್ತು. ಆ ಚೀಟಿಯಲ್ಲಿ ಕೆಂಪು ಬಣ್ಣದಲ್ಲಿ ನಿನ್ನೆಯ ಎಚ್ಚರಿಕೆಯನ್ನೇ ಪುನಃ ಬರೆಯಲಾಗಿತ್ತು. ಇದನ್ನು ನೋಡಿದ ದೇವ್, ಖಂಡಿತ ಇದು ಆ ಆಳಿನ ಕೆಲಸವೇ, ನಾಳೆ ಅವರಿಗೊಂದು ಗತಿ ಕಾಣಿಸ್ತೇನೆ ಅಂತ ಹೇಳಿ ನಿದ್ದೆ ಮಾಡ್ತಾನೆ. ಆದರೆ ದೇವ್ಗೆ ನಿದ್ದೆ ತಾಕಿದ ಅರ್ಧ ಗಂಟೆಯೊಳಗೆ ಹಾಸಿಗೆ ಸಮೇತ ಆ ಸ್ಥಳದಿಂದ ಯಾರೋ ಅವನನ್ನು ಎಸ್ದಂಗಾಗುತ್ತೆ. ಕಣ್ಣು ಬಿಟ್ಟು ನೋಡಿದಾಗ ದೇವ್ ಆಸ್ಪತ್ರೆಯ ಬೆಡ್ಡಲ್ಲಿ ಸೊಂಟ ಮುರ್ಕೊಂಡು ಬಿದ್ದಿರ್ತಾನೆ. ಅಕ್ಕಪಕ್ಕದಲ್ಲಿ ನಿಧಿ ಮತ್ತು ಮಕ್ಕಳು ಮೊಮ್ಮಕ್ಕಳು ಅಳುತ್ತಾ ನಿಂತಿರ್ತಾರೆ. ಇದನ್ನು ನೋಡಿ ದಂಗಾಗಿದ್ದ ದೇವ್, ಇದೇನಾಯಿತು, ನಾನೇಕೆ ಆಸ್ಪತ್ರೆಯಲ್ಲಿದ್ದೀನಿ, ಹೀಗೆ ಹಲವು ಪ್ರಶ್ನೆಗಳನ್ನು ಕೇಳ್ತಾನೆ. ಆಗ ಅಳುತ್ತಾ ನಿಧಿ ಉತ್ತರಿಸುತ್ತಾಳೆ, ನಾವು 1 ವಾರದ ಹಿಂದೆ ಮಂಗಳೂರಿನ ಫಾರ್ಮ್ ಹೌಸ್ಗೆ ಹೋಗಿದ್ವಿ. ಅಲ್ಲಿ ನೀವು ಟೆರೆಸ್ ಮೇಲೆ ಮಲಗಿದ್ರಿ. ಆದರೆ ಮಧ್ಯರಾತ್ರಿಯ ಹೊತ್ತು ಟೆರೆಸ್ನಿಂದ ಏನೋ ಬಿದ್ದಂಥ ಸದ್ದು ಬಂತು. ಏನಂತ ನೋಡಿದಾಗ ನೀವು ಟೆರೆಸ್ನಿಂದ ಹಾರಿ ಕೆಳಗೆ ಬಿದ್ದಿದ್ರಿ. ಆ ತಕ್ಷಣವೇ ನಿಮ್ಮನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಆದರೆ ಚಿಕಿತ್ಸೆ ಕೊಟ್ಟಿದ್ದ ವೈದ್ಯರು ನೀವು ಇನ್ನೂ 1 ವಾರ ಕೋಮಾದಲ್ಲಿ ಇರಲಿದ್ದೀರಿ, ಅಲ್ಲದೆ ಇನ್ನು ನೀವು ಕೂರಲು ನಡೆದಾಡಲು ಕೂಡ ಸಾಧ್ಯವಿಲ್ಲ, ಇನ್ನು ನಿಮ್ಮ ಜೀವನ ಏನಿದ್ದರೂ ಹಾಸಿಗೆ ಮೇಲೆಯೇ ಅಂತ ಹೇಳಿದ್ದಾರೆ. ಅಷ್ಟು ಖುಷಿಯಾಗಿದ್ದ ನೀವು ಇದ್ದಕ್ಕಿದ್ದ ಹಾಗೆ ಆತ್ಮಹತ್ಯೆ ನಿರ್ಧಾರ ಮಾಡಿದ್ದಕ್ಕೆ ನಿಮಗೇನು ಕಡಿಮೆ ಆಗಿತ್ತು ಅಂತ ಪ್ರಶ್ನಿಸಿದ್ದಳು ನಿಧಿ. ಆಗ ತಾನೇ ಕೋಮಾಗೆ ಹೋಗಿ ಬಂದಿದ್ದ ದೇವ್ಗೆ ಅಂದು ಆಳು ಕೊಟ್ಟಿದ್ದ ಎಚ್ಚರಿಕೆ ನೆನಪಾಯಿತು. ಅವನು ಹೇಳಿದಂತೆ ನಾನು ಫಾರ್ಮ್ ಹೌಸ್ನ ಒಳಗೆ ಹೋಗಿ ಮಲಗಿದ್ದರೆ ನಾನು ಚೆನ್ನಾಗಿರುತ್ತಿದ್ದೆ. ದುರಹಂಕಾರ ತೋರಿಸಿ ಬಾಯಿಗೆ ಬಂದ ಹಾಗೆ ಮಾತನಾಡಿ ಈ ಪರಿಸ್ಥಿತಿ ತಂದುಕೊಂಡೆ ಎಂದು ಮನಸ್ಸಿನೊಳಗೆ ಮರುಗುತ್ತಾನೆ ದೇವ್. ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿ ಹಲವು ತಿಂಗಳಾದ ಬಳಿಕ ಮಗನ ಬಳಿ ಆ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಆಳಿನ ನಂಬರ್ ಪಡೆಯಲು ಹೇಳಿದ್ದ ದೇವ್. ಅಪ್ಪನ ಮಾತಿನಂತೆ ಮಗ ನಂಬರ್ ಪಡೆದು ಅಪ್ಪನ ಮೊಬೈಲ್ನಲ್ಲಿ ನಂಬರ್ ಸೇವ್ ಮಾಡಿದ್ದ. ಕಾಲ್ ಮಾಡಿ ಆ ಫಾರ್ಮ್ ಹೌಸ್ನ ಟೆರೆಸ್ ಮೇಲೆ ಅಂಥದ್ದೇನಿದೆ, ಏನು ವಿಷಯವೆಂದು ದೇವ್ ಕೇಳಿದಾಗ ಆ ಆಳು ದಂಗಾಗುವ ವಿಷಯವೊಂದನ್ನು ಹೇಳಿದ್ದ. ಆ ಆಳಿನ ಹೆಸರು ವೆಂಕಪ್ಪ. ಡಿವೋರ್ಸಿಯಾಗಿದ್ದ ಯೋಗಿ ಫಾರ್ಮ್ ಹೌಸ್ ಬಿಟ್ಟು ಹೋದಾಗಿನಿಂದ ಆ ಮನೆಯನ್ನ ತೋಟವನ್ನು ನೋಡಿಕೊಳ್ಳುತ್ತಿದ್ದವನೇ ಈ ವೆಂಕಪ್ಪ. ವಾರಕ್ಕೊಮ್ಮೆ ಯೋಗಿ ಬಂದು ಆ ಮನೆಯಲ್ಲಿ ಇದ್ದು ವೆಂಕಪ್ಪನಿಗೆ ವಾರದ ಸಂಬಳ ಕೊಟ್ಟು ಹೋಗುತ್ತಿದ್ದ. ಹಾಗೆ ವಾರಕ್ಕೊಮ್ಮೆ ಬರುತ್ತಿದ್ದ ಯೋಗಿ ಬರುವಾಗ ವಾರಕ್ಕೊಂದು ಹೊಸ ಹೊಸ ಹೆಣ್ಣು ಮಕ್ಕಳನ್ನು ಫಾರ್ಮ್ ಹೌಸ್ಗೆ ಕರೆದುಕೊಂಡು ಬರುತ್ತಿದ್ದ. ಅವರೊಂದಿಗೆ 2 ದಿನ ಕಳೆದು ಹಣ ನೀಡಿ ಕಳುಹಿಸುತ್ತಿದ್ದ. ಒಂದು ದಿನ ತನ್ನ ಗೆಳೆಯರೊಂದಿಗೆ ಫಾರ್ಮ್ ಹೌಸ್ಗೆ ಬಂದಿದ್ದ ಯೋಗಿ ಆ ರಾತ್ರಿ ಡ್ರಿಂಕ್ಸ್ ಪಾರ್ಟಿ ಮಾಡಿದ್ದ. ಕುಡಿದ ಮತ್ತಿನಲ್ಲಿದ್ದ ಯೋಗಿ ಮತ್ತವನ ಗೆಳೆಯರಿಗೆ ತಮ್ಮ ಲೈಂಗಿಕ ದಾಹ ತೀರಿಸಿಕೊಳ್ಳಲು ಹೆಣ್ಣೊಬ್ಬಳು ಬೇಕಾಗಿತ್ತು. ಕಾಲ್ ಮಾಡಿ ಫಾರ್ಮ್ ಹೌಸ್ಗೆ ಕಾಲ್ ಗರ್ಲ್ ಕರೆಸಿಕೊಂಡಿದ್ದರು. ಫಾರ್ಮ್ ಹೌಸ್ನ ಟೆರೆಸ್ ಮೇಲೆಯೇ ಒಬ್ಬಳೇ ವೇಶ್ಯೆಯನ್ನ 4-5 ಮಂದಿ ಹರಿದು ತಿಂದಿದ್ದರು. ಕೊನೆಗೆ ಆಕೆಯನ್ನ ಕೊಂದು ಮುಗಿಸಿದ್ದರು. ಈಕೆಯ ಹೆಣವನ್ನ ಎಲ್ಲಾದರೂ ಬಿಸಾಕಬೇಕು ಎಂದು ತಮ್ಮ ಕಾರಿನಲ್ಲೇ ಹೆಣವನ್ನ ಸಾಗಿಸಿ ನದಿಗೆ ಎಸೆದಿದ್ದರು. 4 ತಿಂಗಳ ಬಳಿಕ ಈ ಕೇಸ್ ಬಗ್ಗೆ ಗೊತ್ತಾಗಿ ವೇಶ್ಯೆ ಕೊಲೆ ಕೇಸ್ನಲ್ಲಿ ಯೋಗಿ ಮತ್ತು ಅವನ ಗೆಳೆಯರು ಜೈಲು ಸೇರಿದ್ದರು. ಕೊನೆಗೆ ಯೋಗಿ ಸಂಬಂಧಿಕರ ಮೂಲಕ ಈ ಫಾರ್ಮ್ ಹೌಸನ್ನು ಸೇಲ್ ಮಾಡಿಬಿಟ್ಟ. ಹಾಗೆ ಸೇಲ್ ಆದ ಫಾರ್ಮ್ ಹೌಸನ್ನು ಖರೀದಿಸಿದ್ದು ದೇವ್ ಭಾವನ ಮಗ ಪವನ್. ಪವನ್ ಫಾರ್ಮ್ ಹೌಸ್ಗೆ ಬರುವ ಮುನ್ನ ಸಿಂಪಲ್ ಆಗಿ ತಾನೇ ಪೂಜೆ ಮಾಡಿದ್ದ. ಮನೆಯವರಷ್ಟೇ ಈ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಹೋಮ ಹವನವೇನೂ ಆಗಿರಲಿಲ್ಲ. ಕಾರಣ ಅಲ್ಲಿದ್ದ ವೇಶ್ಯೆಯ ಆತ್ಮ ಹೋಮ ಹವನ ಮಾಡಲು ಬಿಟ್ಟೇ ಇರಲಿಲ್ಲ. ಆ ಮನೆಯಲ್ಲಿ ಹೋಮ ಹವನ ದೊಡ್ಡ ಪೂಜೆ ನಡೆಸುವ ತಯಾರಿ ಆದಾಗೆಲ್ಲ ಏನಾದರೂ ತೊಂದರೆಯಾಗಿ ಪೂಜೆ ನಿಲ್ಲುವ ಹಾಗೆ ಮಾಡುತ್ತಿತ್ತು ಆ ವೇಶ್ಯೆಯ ಆತ್ಮ. ಆ ಮನೆಗೆ ಯಾರೇ ಬಂದರೂ ಅವರಿಗೇನೂ ತೊಂದರೆಯಾಗಬಾರದು ಎಂದು ವೆಂಕಪ್ಪನೇ ಮಂತ್ರವಾದಿಯಿಂದ ಮಂತ್ರಿಸಿದ ವಸ್ತುವನ್ನು ತಂದು ಮನೆಯೊಳಗಿಟ್ಟಿದ್ದ. ಹಾಗಾಗಿ ಇದುವರೆಗೂ ಯಾರಿಗೂ ಮನೆಯಲ್ಲಿ ಯಾವುದೇ ಜೀವ ಹಾನಿಯಾಗಿರಲಿಲ್ಲ. ಆದರೆ ಟೆರೆಸ್ ಮೇಲೆ ಮಾತ್ರ ರಾತ್ರಿ ಹೊತ್ತು ಯಾರೂ ಬರಲು ಆ ಆತ್ಮ ಬಿಡುತ್ತಿರಲಿಲ್ಲ. ವೆಂಕಪ್ಪನೇ ಭಂಡ ಧೈರ್ಯ ಮಾಡಿ ಮಂತ್ರವಾದಿ ಹತ್ತಿರ ಹೋಗಿ ಬಂದಿದ್ದೇನೆಂದು ಅಹಂಕಾರ ಮಾಡಿ ಟೆರೆಸ್ ಮೇಲೆ ಹೋಗಿ ಮಲಗಿದ್ದ.
ದೇವ್ಗೆ ಎಚ್ಚರಿಕೆ ಕೊಟ್ಟಂತೆ ಆ ಆತ್ಮ ವೆಂಕಪ್ಪಂಗೂ ಎಚ್ಚರಿಕೆ ಕೊಟ್ಟಿತ್ತು. ಆದರೂ ಭಂಡ ಧೈರ್ಯ ಮಾಡಿದ್ದಕ್ಕೆ ವೆಂಕಪ್ಪನ ಸೊಂಟವನ್ನೇ ಮುರಿದು ಹಾಕಿತ್ತು. ಅಂದಿನಿಂದ ವೆಂಕಪ್ಪ ರಾತ್ರಿ ಹೊತ್ತು ಯಾರನ್ನೂ ಟೆರೆಸ್ ಬಳಿ ಹೋಗಲು ಬಿಡುತ್ತಿರಲಿಲ್ಲ. ಆದರೆ ದೇವು ಮಾತ್ರ ಅಹಂಕಾರದಿಂದ ವೆಂಕಪ್ಪನ ಮಾತು ಮೀರಿ ಪರ್ಮನೆಂಟ್ ಆಗಿ ಹಾಸಿಗೆ ಹಿಡಿದಿದ್ದ.